ಭೀಮಾ ಅದೇ ಸೌಂಡು. ಹಾಯ್ ಪಾಪದು ಭೀಮಾ, ಇದು ಲಕ್ಷ್ಮಿ, ಅದು ಮಹೇಂದ್ರ. ಅಭಿಮನ್ಯು ಅಣ್ಣ ಪಾಪ ಬೇಜಾರೇ ಆಗೋಗಿದ್ರು ಇಲ್ಲಿ. ನಮ್ಮನೆ ಸೂಪರ್ ಆಗಿತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ನಾವು ನಮ್ಮ ಊರಿಗೆ ಹೋಗ್ತಾ ಇದೀವಿ. ಏನಿಲ್ಲ, ಸುಮ್ಮನೆ ಮನೇಲಿ ಬೋರ್ ಆಯ್ತು, ಅದಕ್ಕೆ ಇವಾಗ ಹೋಗಿ ಮತ್ತೆ ನಾಳೆ ಸಾಯಂಕಾಲ ಬರೋ ಥರ ಅಷ್ಟೇ. 2 days ಹಾಲಿಡೇ ಇತ್ತು ಅದಕ್ಕೆ. ಇವಾಗ ನಮ್ಮ ಊರಿಗೆ ಹೋಗೋ ದಾರಿಲ್ಲ, ಇಲ್ಲಿ ಗೋ ಕಾರ್ಟಿಂಗ್ ಇದೆ, ಸೊ ಅದು ಟ್ರೈ ಮಾಡೋಣ ಅಂತ. ನಮ್ಮ ಚಿಕ್ಕಮ್ಮ ಫುಲ್ ಗಾಬರಿ ಆಗ್ತಾರೆ. ಯಾಕಂಟಿ ಭಯ 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 ಭಯ. ನಮ್ಮೂರು ಯಾವುದು? ತಾಳ್ಕುಂಟೆ, ಕೋಲಾರ ಹತ್ರ. ಮಾಲೂರು ಕೋಲಾರ ಡಿಸ್ಟಿಕ್, ಮಾಲೂರು ತಾಲೂಕು. ನೋಡಿ, ನಮ್ಮ ಜೊತೆ ರೂಬಿ ಇದ್ದಾನೆ. ನಾನು, ನಮ್ಮ ಚಿಕ್ಕಮ್ಮ, ನಮ್ಮಮ್ಮ, ನಮ್ಮಣ್ಣ, ಹಾರ್ದಿಕ್ಕು, ರೂಬಿ. ನಮ್ಮಕ್ಕ ಬಂದಿಲ್ಲ ಗೈಸ್, ನಮ್ಮಕ್ಕ ಬಂದಿಲ್ಲ. ಏನು ತಿಂತ ಇದೆಯಾ ನೀನು? ಯಾಕೆ ಭಯನಾ? ಆಯ್ ಪೂಜಾ ಮಾಡಿದ್ದೀನಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ರಮೇಶ್ ಅಣ್ಣ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅದಕ್ಕೆ ನಿಂಗೆ ರೂಬಿನೂ ಕರ್ಕೊಂಡು ಹೋಗಿದ್ವಲ್ಲ, ಚಿಕ್ಕಮಂಗ್ಳೂರಲ್ಲೂ ಟ್ರೈ ಮಾಡಿದ್ವಿ. ಅದು ಬೇರೆ ತರ, ಅದು ಐಟ್ ಇತ್ತು, ಐಟ್ ಇತ್ತು ಅದು. ಬಟ್ ಇದು ಚೆನ್ನಾಗಿತ್ತು, ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ನಾವ ಬಂದಿಲ್ಲ, ರೂಬಿ ಅಂತಾನೆ ಟ್ರೈ ಮಾಡ್ಬಿಟ್ಟು. ರಮೇಶ್ ಅಣ್ಣ ಎಲ್ಲಿ ಹೋಗ್ತಿದೀವಿ ನಾವು? ನಮ್ಮ ಊರಿಗೆ ಹೋಗ್ತಿದೀವಿ. ನಮ್ಮೂರ್ಗೆ ಅದೇ ನೋಡಿ ಗೈಸ್, ತಿರುಪ್ತಿ ನೋಡಿ ಗೈಸ್, ಅದೇ ದೇವಸ್ಥಾನ. ಸಾರಿ, ಝೂಮ್ ಮಾಡಲಿಲ್ಲ. ಇದು ಎಂಟ್ರೆನ್ಸು. ಇಲ್ಲಿಂದ ನಮ್ಮೂರು ಒಂದು 7 ಕಿಲೋಮೀಟರ್ಸ್. ಗೋಪುರ ಹೊಸದಿದು, ಹೊಸ ಗೋಪುರ ಹೊಸದು. ಇಲ್ಲಿ ನೋಡಿ, ನಮ್ಮ ಅವನ ಡ್ಯೂಟಿ ಇದು. ರೂಬಿನ್ ಕರ್ಕೊ ಬಂದ್ರೆ ನಾವು ಮಮ್ಮಿ ಪಾಪ ಇಷ್ಟೊತ್ತು ನಮ್ಮ ಚಿಕ್ಕಮ್ಮ ಹಿಡ್ಕೊಂಡಿದ್ರು, ಇವಾಗ ನಮ್ಮಮ್ಮ ಹಿಡ್ಕೊಂಡು. ಇದೇ ಮಾರಮ್ಮ ದೇವಸ್ಥಾನ. ನಮ್ಮ ಮನೆ ಇದು, ಇದೇ ನಮ್ಮ ಮನೆ. ನಮ್ಮ ಮನೆ ಮುಂದೆನೆ ದೇವಸ್ಥಾನ ಇದೆ. ಬಿಸ್ಕಿಟ್ ಅಂತ ಇಟ್ಕೊಡು ಮೆಷಣ. ಇವನ್ನೆಲ್ಲ ದೊಡ್ಡಮ್ಮ ಸಾಕೊಂಡಿರೋದಾ? ಬಿಸ್ಕೆಟ್ ಅಂತ. ಇದೇ ಗೈಸ್ ನಮ್ಮ ಮನೆ. ಇದು ಅಜ್ಜಿ, ಅದು ಮಗಳು, ಇದು ಮೊಮ್ಮಗಳು. ಎಲ್ಲ ಇಲ್ಲ ಇದಾವೆ. ಆಯ್ತು, ಬರ್ಬೇಕು. ಜಶು ಹಾಯ್ ಮಾಡೆ. ಅಕ್ಕ ನೀವೇನು ಇಲ್ಲಿ? ನನ್ನೂರು ಅಲ್ಲ, ನನ್ನೂರು ಅಲ್ಲ, ನಮ್ಮೂರು. ನೀನೇನಿಲ್ಲಿ? ನೀನೇನಿಲ್ಲಿ? ನಮ್ ದೊಡ್ಡಮ್ಮ ಇವರು. ನಮ್ ದೊಡ್ಡಮ್ಮ ಏನ್ ಮಾಡ್ತಾ ಇದೆಯಾ ಮಮ್ಮಿ? ಒಬ್ಬಟ್ಟು ತಡ್ಕೊಂಡು ಡ್ಯಾನ್ಸ್ ಆಡ್ತಾಡು. ಇವತ್ತು ಬಂದು ನೆಕ್ಸ್ಟ್ ಡೇ ಬೆಳಿಗ್ಗೆ ಟೈಮ್ ಎಷ್ಟಂತೆ ಆಗಿದೆ? 1 ಗಂಟೆ. ನೆನೆ ನೈಟ್ ಫುಲ್ಲು ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು, ಸೊ ಚೆನ್ನಾಗಿ ತಿಂದ್ಬಿಟ್ಟು ಮಲ್ಕೊಬಿಟ್ವಿ. ಇವಾಗ ಎದ್ದು ರೆಡಿಯಾಗಿ ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಆಮೇಲೆ ಮೈಸೂರು. ಏನಕ್ಕೆ ಅಂದರೆ ನಮ್ಮ ಚಿಕ್ಕಮ್ಮ ಹೇಳ್ತಾರೆ, ಏನಕ್ಕಂಟಿ? ಆನೆ ನೋಡಕ್ಕೆ. ಏನಕ್ಕೆ? ದಸರಾ ಆನೆ ನೋಡಕ್ಕ.
ದಸರಾ ಆನೆಗಳು ವಾಕಿಂಗ್ ಬರ್ತಾವಂತೆ. ಸೊ ಅದಕ್ಕೆ ಮೈಸೂರಿಗೆ ಹೋಗ್ತಿದ್ದೀವಿ. ಬೆಳಿಗ್ಗೆ ಅಲ್ವಾ ಬರೋದು? ಸಂಜೆ ಬರುತ್ತಾ? ಮತ್ತು ಇವತ್ತು ಭಾನುವಾರ ಅಲ್ವಾ, ಅದಕ್ಕೆ ಮೈಸೂರು ಪ್ಯಾಲೇಸ್ ಲೈಟಿಂಗ್ಸು ಆನ್ ಇರುತ್ತೆ ಅಷ್ಟೇ. ಸೊ ಅದಕ್ಕೆ ಇವಾಗ ನಾವು ಅಮ್ಮಂಗೆ ಜಡೆ ಹಾಕಬೇಕು, ಅದಕ್ಕೆ ಕಾಯ್ತವೆ. ಇಟ್ಕೊಳ್ಳಿ ಎಂಟಿ, ಟೈಮ್ ಬೇರೆ ಆಗೋಗೈತೆ. ಇಲ್ಲಾಂದರೆ ನಮ್ಮ ರಮೇಶ್ ಅಣ್ಣ ಬೈತಾರೆ ನಮಗೆ, ಹೊಡ್ತೆ ಚಾಕ್ತಾರೆ. ನಮ್ಮ ಅಣ್ಣ ನಮ್ಗೆ ಹೊಡೆಯೋದು ಇಲ್ಲ, ಬೈಯೋದು ಇಲ್ಲ. ಗೈಸ್ ಇವಾಗ ಹೋಗ್ಬೇಕು, ಎಲ್ಲ ಪ್ಯಾಕ್ ಮಾಡ್ತಿದ್ದೀವಿ. ಜಸ್ಟ್ ಒನ್ ಡೇಗೆ ಅಷ್ಟೇ ಬಂದಿದ್ದು ನಾವು, ಒನ್ ಡೇ ರಜಾ ಇತ್ತು ಅಂತ. ಇವಾಗ ಪ್ಯಾಕ್ ಮಾಡ್ತಿದ್ದೀವಿ. ಬ್ಲೂಬಿ ಬೇಡಮ್ಮ, ಲೈಟ್ ಕಂಬ ನೋಡಿದ ತಕ್ಷಣ ಕಾಲೆತ್ಬಿಡ್ತದೆ. ಇದೇ ನಮ್ಮ ಅತ್ತೆ ಮನೆ. ಅದಕ್ಕೆ ಯಾರ್ದು ಇದು? ಹಾಯ್. ಒದಗಿದ್ಬಿಟ್ಟತ್ತು. ಅಯ್ಯೋ ನಿಮ್ಮಮ್ಮ ನಿನ್ ಮಾತು ಕೇಳ್ಬೇಕಾ ಇಲ್ಲ ನೀನ್ ನಿಮ್ಮಮ್ಮನ ಮಾತು ಕೇಳ್ಬೇಕಾ? ಎಲ್ಲಿಗೆ ಇವಾಗ? ಮೈಸೂರು ಗೈಸ್. ಇನ್ನು ಹೋಗ್ತಾನೇ ಇದೀವಿ. ನಾನು ಆವಾಗ್ಲೇ ಹೇಳ್ದೆ. ಎಲ್ಲಿದ್ದೀವಿ ರಮೇಶ್ ಅಣ್ಣ? ಇನ್ನು ಇವಾಗ ಮೈಸೂರು ಹೈವೇ. ರೂಬಿ ಅಲ್ಲಮ್ಮ, ಕಾಣಿಸ್ತಾನೆ ಇಲ್ಲ. ರೂಬಿ ಇಲ್ಲಿ ಏನಂತೆ? ರೂಬಿ ಇಲ್ಲಿ, ರೂಬಿ. ಆಗ ಬಂದ್ವಿ ಎಲ್ಲಿಗೆ? ಮೈಸೂರಿಗೆ. ಆಂಟಿ ಮೈಸೂರು ಯಾವ ಊರು? ಯಾರ ಊರು? ನನ್ನೂರು ಗೈಸ್. ಮೈಸೂರು ಹುಡುಗಿ ಫುಲ್ ಖುಷಿ ಮೈಸೂರು ನೋಡಿದ ತಕ್ಷಣ. ಇವಾಗ ಹೋಗ್ತಾ ನಮ್ಮ ಚಿಕ್ಕಮ್ಮ ಅವ್ರ ಮಮ್ಮಿನ ಮತ್ತೆ ಅವ್ರ ಅಕ್ಕನ ಪಿಕ್ ಮಾಡ್ಕೊಂಡು ಅಲ್ಲೇ ನೋಡಕ್ ಹೋಗೋದು. ಎಲ್ಲಿ? ಮನೆ ಮಂಟಪ. ನಾನು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಿದ್ದೀನಿ ನೋಡಕ್ಕೆ. ಅಕ್ಕ ಹಾಯ್. ಅವನೆಲ್ಲಿ? ಅವನ ಅವ್ರ ಮಗ. ಇನ್ನು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಹಾಕಿಲ್ಲ, ಸಾರಿ. ಬರೀ ಇಂಥದೆಯ? ಹೌದಾ? ಹಾಕಿದ್ರೆ ಹೇಳ್ತಿದ್ದೆ. ಕಾಮಿಡಿ. ಅದಕ್ಕೆ ಏನು ಪ್ಲಾನಿಂಗ್ ಇಲ್ಲ. ಪೊಲೀಸರು ಇಲ್ಲ, ನಂಗೆ ಯಾಕೋ ಡೌಟ್ ಹೊಡಿತೈತೆ. ಗೈಸ್ ನಾವ್ ಎಲ್ಲಿಂದ ಬಂದಿದೀವಿ ಗೊತ್ತಾ? ನಮ್ಮೂರಿಂದ ಬಂದಿದೀವಿ. ಆಲ್ಮೋಸ್ಟ್ ಎಷ್ಟು 4 hours ಟ್ರಾವೆಲ್ ಮಾಡ್ಕೊಂಡು. ಗೈಸ್ ಏನ್ ಗೊತ್ತಾ, ಆನೆ ಸಿಕ್ಕೇ ಇಲ್ಲ. ಮಳೆ ಬರುತ್ತೆ ಅಂತ, ಮಳೆ ಬರೋ ತರ ಇತ್ತು ಅಂತ ಅಂದ್ಬಿಟ್ಟು ಟ್ರಾಫಿಕ್ ಜಾಸ್ತಿ ಇದೆ. ಹಾಲಿಡೇಸ್ ಇತ್ತು 3 days, ಹಂಗಾಗಿ ಟ್ರಾಫಿಕ್ ಜಾಸ್ತಿ. ಹೌದು ತುಂಬಾ ಟ್ರಾಫಿಕ್ ಜಾಸ್ತಿ ಇತ್ತು. ನಾವು ರೂಬಿನೆಲ್ಲ ಕರ್ಕೊಂಡು ಪ್ಯಾಲೇಸ್ಗೆ ಹೋಗ್ತಿದ್ದೀವಿ. ಆಮೇಲೆ 8:15 ಸಿಗುತ್ತೆ ಅಂತ ಹೇಳೋರೆ. ನೋಡೋಣ, ನಿಮ್ಗೊಂದು ತೋರಿಸ್ತೀನಿ. ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಗೈಸ್ ಅಲ್ಲಿ ಆನೆ ಇದೆ ಅಲ್ವಾ, ಇವಾಗ ಅಲ್ಲಿಂದ ನೋಡಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಯಾರು ಬರ್ತಿದಾರಕ್ಕ? ಮಾವುತ ಬರ್ತಿದ್ದಾರೆ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ. ಅಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಏಕಲವ್ಯ. ಅಲ್ಲಿ ಇಲ್ಲೇ ನೋಡ್ತಿದೆ ಅದು. ಅಲ್ಲಿ ಬೇಬಿ ಅಲ್ಲಿ, ಇಲ್ಲೊಂದು, ಅಲ್ಲೊಂದು, ಇಲ್ಲಿ ಮತ್ತೆ ಅಲ್ಲಿ. ಅದೇ ಅಭಿಮನ್ಯು, ಅಂಬಾರಿ ಹೊರೋದು ಅಭಿಮನ್ಯು. ಸಪ್ರೇಟಾಗಿ ಇಡೋದು ಅದೇ ಅಭಿಮನ್ಯು. ಏನಾಯ್ತು ಆಂಟಿ? ಅದೇ ಸೌಂಡು ಏನಂತೆ? ಓ ಗೈಸ್, ಇದು ನಮ್ಮನ್ನ ಕೂಗ್ತಿತ್ತು ಕುಯ್ ಕುಯ್ ಅಂತ. ಏನಕ್ಕೆ ಅಂದರೆ ಊಟಕ್ಕೆ. ಭೀಮಾ ಏ ಅಲ್ಲಿ ಉಳ್ಳೆ ಎತ್ಕೊಂಡು ಹೋಗಾಕ್ತಾ ಇದ್ದಾರೆ. ಅದು ಭೀಮಾ, ಇದು ಲಕ್ಷ್ಮಿ, ಅದು ಮಹೇಂದ್ರ, ಅದು ಏಕಲವ್ಯ. ಬಾಯ್.
ಪಾಪ ತಿನ್ನೋ ಬ್ಯುಸಿ ಇದೆ. ಅಲ್ಲೊಂದಿದೆ, ಇಲ್ಲೊಂದು, ಇನ್ನು ನೆಕ್ಸ್ಟ್ ಇನ್ನೂ ಅಲ್ಲೆರಡಿದೆ, ತೋರಿಸ್ತೀನಿ ಬನ್ನಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ನಮ್ಮನ್ನು ಆ್ಯಕ್ಚುಲಾಗಿ ಬಿಡ್ತಿರ್ಲಿಲ್ಲ. ನಮ್ಮ ಚಿಕ್ಕಮ್ಮವ್ರು ಇದ್ದಾರಲ್ಲ, ಪೂಜಾ ಆಂಟಿಯವರು, ಅವ್ರು ಇಲ್ಲೇ ಇರೋದು, ಮೈಸೂರವರೇ. ಸೊ ಅವರು ಎಲ್ಲನೂ ಕೇಳಿ ಇನ್ಫ್ಲುಯೆನ್ಸಿಂದ ಬಿಟ್ಟಿರೋದಷ್ಟೇ, ಇಲ್ಲ ಯಾರೂ ಬಿಡ್ತಿರ್ಲಿಲ್ಲ. ನೋಡಿ ಅಲ್ಲಿದೆ, ಕಾಣಿಸ್ತಿದೆ, ಇದೆಷ್ಟೇನೋ ಗೊತ್ತಿಲ್ಲ. ಇದೆ ಪ್ಯಾಲೇಸ್ ಹಿಂದೆನೇ ಇದೆ. ಹೆಂಗಿದ್ ಬರಲು ತುಂಬಾ ಹತ್ತಿರದಿಂದ ನೋಡಿದ್ವಿ. ಭೀಮನ, ಅಭಿಮನ್ಯುನ, ಲಕ್ಷ್ಮಿನ, ಆಮೇಲೆ ಕಾವೇರಿ, ಧನಂಜಯನ, ಅಭಿಮನ್ಯು ಎಲ್ಲಾನು ನೋಡಿದ್ವಿ. ಸಖತ್ತಾಗಿತ್ತು. ಭೀಮಾ ಅಂತ ಕರೆದ್ರೆ ತಿಂತಿದ್ದು ಸೊಂಡು ನಿಂಗೆ ಎತ್ತಿದ್ದ. ಅಕ್ಕ ಹೆಂಗನ್ಸ್ತು? ಸೂಪರ್, ಥ್ಯಾಂಕ್ಸ್ ಅಕ್ಕ ನಮ್ಮನ್ನ ಕರ್ಕೊಂಡು ಹೋಗಿದ್ದಕ್ಕೆ. ಪಾಪ ನಮ್ಮ ಅಕ್ಕ ತುಂಬಾ ಕಷ್ಟಪಟ್ರು, ಇನ್ಫ್ಲೂಯೆನ್ಸ್ ಮಾಡಿ ಕರ್ಸ್ಕೊಂಡ್ರು. ಬಟ್ ಸಖತ್ತಾಗಿತ್ತು. ರಮೇಶ್ ಖುಷಿ. ನಮ್ಮ ಅಣ್ಣ ಪಾಪ ಬೇಜಾರೇ ಆಗೋಗಿದ್ದು. ರಮೇಶ್ ಅಣ್ಣ ಹೆಂಗನ್ಸ್ತು? ಚೆನ್ನಾಗಿತ್ತು ಆಂಟಿ. ನೀವ್ ಅವಾಗ ಹೇಳಿದ್ರಲ್ಲ ಗೈಸ್, ಸಖತ್ತಾಗಿತ್ತು. ಮೋಸ್ಟ್ಲಿ ಹತ್ರದಿಂದ ಅಂದ್ರೆ ರೋಡಲ್ಲಿ ಹೋಗಿದ್ರು ಅಷ್ಟು ಅನ್ಸ್ತಿರ್ಲಿಲ್ಲ. ಇವತ್ತು ತುಂಬಾ ಹತ್ರದಿಂದ ನೋಡಿದ್ವಿ, ಸಖತ್ತಾಗಿತ್ತು. ಟೈಮ್ ತಗೊಂಡು ನಿಧಾನಕ್ಕೆ ಒಂದರ ಹತ್ರನೂ ಹೋಗಿ ಫೋಟೋ ಹಿಡಿಸ್ಕೊಂಡು ವಿಡಿಯೋ ತಗೊಂಡು ನೋಡಿದ್ವಿ, ಸಖತ್ತಾಗಿತ್ತು. ಅಲ್ಲಿ ನೋಡಿ, ಇದ್ಯಾವ್ದು ರಮೇಶ್ ಅಣ್ಣ? ಭೀಮಾ. ನಾನು ಫೋಟೋಸ್ ತಗೊಂಡಿದ್ದೀನಿ ಭೀಮಾದು, ಸಖತ್ತಾಗಿತ್ತು. ನಮ್ ಚಿಕ್ಕಮ್ಮನ ಮನೆಗೆ ಬಂದಿದೀವಿ. ನಾವು ನೋಡಿದ ನಾವಾಗಿಂದ ನಮ್ಮಪ್ಪ. ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ಮಾಡಿ, ಆಮೇಲೆ ನಾನು ಅವ್ರ ನಂಬರ್ ಕೊಡ್ತೀನಿ. ಆಂಟಿ ಎಷ್ಟು ಖುಷಿ ಆಗ್ತಿದೆ ಮೈಸೂರಿಗೆ ಬರೋದು ನಿಮಗೆ? ತುಂಬಾ ಖುಷಿ. ಮೈಸೂರಿಗೆ ಬಂದಾಗೆಲ್ಲ ಖುಷಿ. ಬ್ಯಾಂಗ್ಳೂರು ಡಬಲ್ ಖುಷಿ. ಯಾಕೆ ಎಂಜಾಯ್ ಮಾಡ್ತೀವಲ್ಲಿ, ಎಲ್ಲರೂ ಮತ್ತೆ ಬ್ಯಾಂಗ್ಳೂರ್ಗೆ ಬರ್ಬೇಕು, ಅದಕ್ಕೆ ಖುಷಿ. ಇವಾಗ ಬಂದ್ವಿ ಮನೆಗೆ. ಎಷ್ಟು ಟೈಮು? 12:30. ಇವಾಗ ಬಂದಿದ್ದೀವಿ ಮನೆಗೆ. ಫುಲ್ಲು ಟಯರ್ಡ್ ಆಗೋಗಿದೆ. ಮತ್ತೆ ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗ್ಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.